ನಮ್ಮ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಮೋದಿಯವರ ಕಾರ್ಯಕ್ರಮದ ವೇದಿಕೆಗೆ ಆರ್ ಅಶೋಕ್ ಅವ್ರನ್ನ ಮುಂಚೆ ಆಹ್ವಾನ ಕೊಟ್ಟಿರಲಿಲ್ಲ, ಅನಂತರ ಆಹ್ವಾನ ಕೊಡಲಾಯಿತು. ಈ ಒಂದು ವಿಚಾರ ಕಾಂಗ್ರೆಸ್ನವರ ಟೀಕೆಗೆ ಗುರಿಯಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ವಿಚಾರ ಇಟ್ಕೊಂಡು ಆರ್ ಅಶೋಕ್ ಅವ್ರನ್ನ ಟೀಕೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಆರ್ ಅಶೋಕ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ಟ್ವೀಟ್ ವಾರ್ ನಡೀತಾ ಇತ್ತು. ಇದಕ್ಕೆ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ, ಕ್ಲಾರಿಫಿಕೇಶನ್ ಕೊಡ್ತಾರೆ. ಸರ್, ಮುಖ್ಯವಾಗಿ ವೇದಿಕೆ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಏನು? ಒಂದು, ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ, ಏನು ಹೇಳ್ತೀರಾ? ನೋಡಿ, ವೇದಿಕೆ ಕಾರ್ಯಕ್ರಮ ತೀರ್ಮಾನ ಮಾಡುವಂಥದ್ದು ಪ್ರೋಟೋಕಾಲ್ ಪ್ರಕಾರ ಅವ್ರು ಏನು ಮಾಡಬೇಕೋ ಅದನ್ನು ಮಾಡಿದ್ದಾರೆ. ನಾನೇನು ಅರ್ಜಿ ಹಾಕಿಲ್ಲ, ನಾನೇನು ಯಾರನ್ನೂ ಕೇಳಿಲ್ಲ. ನನ್ನ ಹೆಸರನ್ನು ಹಾಕಿದ್ದಾರೆ. ಈಗ ಅದು ಅಲ್ಲಿಗೆ ಮುಗ್ದೋಯ್ತು. ಇಲ್ಲಿ ಸಮಾರಂಭ ಇದೇನು ಯಾವುದೋ ಪೊಲಿಟಿಕಲ್ ವಿಚಾರ ಆದರೆ ಟೀಕೆ ಟಿಪ್ಪಣಿ ಮಾಡ್ಬೋದಾಯ್ತು. ಇಸ್ ಪೊಲಿಟಿಕಲ್ ಅಲ್ಲ, ಒಂದು ಮೆಟ್ರೋ ರೈಲ್ ಉದ್ಘಾಟನೆ ಅಷ್ಟೇ. ನನಗಿಷ್ಟ ಇದ್ದಿದ್ರೆ ನಾನು ಕೇಳ್ತಾ ಇದ್ದೆ ಎಲ್ಲರೂ ನನ್ನ ಹೆಸರು ಹಾಕಿ, ನನ್ನ ಹೆಸರು ನಾನು ಯಾರನ್ನೂ ಕೇಳಿಲ್ಲ. ಅಲ್ಟಿಮೇಟಾಗಿ ಅವ್ರು ಹಾಕಿ ಕಳಿಸಿದ್ದಾರೆ, ನಾನು ಅಟೆಂಡ್ ಆಗಿದ್ದೀನಿ. ಇದರಲ್ಲಿ ಏನಂತ ಆಶ್ಚರ್ಯ ಬೀಳೋದು ಅಂತ ಸಂದೇಶ ಬಂದಿದೆಯಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇದ್ದಾರೆ ಟ್ವೀಟಲ್ಲಿ. ಅದು ಫಸ್ಟು ಅವ್ರ ಪಾರ್ಟಿಯಲ್ಲಿ ಅವ್ರ ಕುರ್ಚಿಗಳೆಲ್ಲ ಭದ್ರ ಮಾಡ್ಕೊಂಡ್ಲಿ, ಆಮೇಲೆ ಬೇರೆಯವ್ರ ಕುರ್ಚಿಗೆ ಹೋಗಲಿ. ನಿಮ್ಮದೇ ಕುರ್ಚಿ ಅಳ್ಳಾಡ್ತಾ ಇದೆ. ಇವಾಗ ಇಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂದ್ಬಿಟ್ಟು ಕುರ್ಚಿ ಅಳ್ಳಾಡ್ಕೊಂಡು ಕೂತಿದ್ದಾರೆ. ಅವರಿಬ್ಬರೇನಾನ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಕುರ್ಚಿಯಲ್ಲಿ ಖಾಲಿ ಆಗೋತದ ಫಸ್ಟ್ ನೋಡ್ಕೊಳ್ಳಿ. ಇವರೇನಾನ ಖಾಲಿ ಆದರೆ ಸಿದ್ದರಾಮಯ್ಯ, ಅವಾಗ ನಿಮ್ಮ ಕುರ್ಚಿ ಖಾಲಿ ಆತದ ನೋಡ್ಕೊಳ್ಳಿ. ನನ್ನ ಕುರ್ಚಿ ಭದ್ರ ಇದೆ, ನಾನು ಕರೆಕ್ಟಾಗಿ ಕೂತಿದ್ದೀನಿ, ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಟ್ವೀಟಲ್ಲಿ ಕೌಂಟರ್ ಕೊಟ್ಟಿದ್ದೀರಾ, ಗಾಂಧಿ ಕುಟುಂಬಕ್ಕೆ ಗುಲಾಮಗಿರಿ ಮಾಡ್ತಾ ಇದ್ದೀರಾ ನೀವು, ನಿಮ್ಮ ತಂದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದೀರಾ. ನೋಡಿ, ಅವ್ರದ್ದು ಅದೇ ಇದರಲ್ಲಿ ಅವರೇ ಹೇಳ್ಕೊಂಡಿದ್ದಾರಲ್ಲ ಖರ್ಗೆ ಅವರು, ನಾನು ನಿಷ್ಠಾವಂತ, ಆ ಕುಟುಂಬಕ್ಕೆ ನಾನು ನಿಷ್ಠಾವಂತ ಅಂತ ಹೇಳಿದಾರಲ್ಲ. ಆ ಕುಟುಂಬದ ಪಾರ್ಟಿ ಅವರು, ಆ ಕುಟುಂಬಕ್ಕೆ ನಿಷ್ಠ ಇದೆ. ನಮ್ಮದು ಕುಟುಂಬ ಅಲ್ಲ, ನಮ್ಮದು ಪಾರ್ಟಿಗೆ ನಾವು ನಿಷ್ಠೆ. ಅವ್ರಿಗೂ ನಮಗೂ ಭಾಳ ವ್ಯತ್ಯಾಸ ಇದೆ. ಅವರು ಈಗ 4 ತಲೆಮಾರು ಕುಟುಂಬಗಳಿಗೆಲ್ಲೇ ಸೆಲ್ಯೂಟ್ ಹೊಡ್ಕೊಂಡೇ ಬಂದವ್ರೆ. ನಾವು ಯಾವ ಕುಟುಂಬಕ್ಕೂ ಸೆಲ್ಯೂಟ್ ಹೊಡೆದು ಬಂದಿಲ್ಲ, ನಾವು ಪಾರ್ಟಿಗೆ ಸೆಲ್ಯೂಟ್ ಹೊಡೆದು ಬಂದಿದ್ದೀವಿ. ಅದೇ ನಮಗೂ ಅವ್ರಿಗೂ ಇರುವಂಥ ಡಿಫ್ರೆನ್ಸು. ನಮ್ಮ ಪಾರ್ಟಿ ಬಗ್ಗೆ ಟೀಕೆ ಮಾಡುವಂಥ ನೈತಿಕ ಅಧಿಕಾರ ಅವ್ರಿಗೆ ಯಾವುದೂ ಇಲ್ಲ. ಮೆಟ್ರೋಗೆ 1 ಪೈಸೆನೂ ಕೂಡ ತಂದಿಲ್ಲ ಬಿಜೆಪಿಯವರು ಅಂತ ಡಿ ಕೆ ಶಿ ಅವರು ಆರೋಪ ಮಾಡಿದ್ದಾರೆ. ಮೆಟ್ರೋ ಮೊದಲು ಅನಂತಕುಮಾರೇ ಇಲ್ಲಿಗೆ ತಂದವರು. ಈಗೇನು ಹೇಳ್ತಾರೆ ಮನಮೋಹನ್ ಸಿಂಗ್ ಕೊಟ್ಟರು ಅಂತ. ಅನಂತಕುಮಾರು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಮೆಟ್ರೋ ಇಲ್ಲಿಗೆ ಬಂದಿದ್ದು. ಹಣ ಬಿಡುಗಡೆ ಮಾಡ್ತಾ ಇರೋದು ಮೋದಿಯವರೇ. ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ನೆನ್ನೆನೂ ಹೇಳಿದ್ದಾರೆ. ಮತ್ತು ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಇಡೀ ದೇಶದಲ್ಲೇ ಡೆಲ್ಲಿ ಬಿಟ್ಟರೆ ನಮ್ಮದೇ ಹೈಯೆಸ್ಟು ಲೈನ್ ಇರೋವಂಥದ್ದು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು, ಪರ್ಮಿಷನ್ ಕೊಡಬೇಕು, ದುಡ್ಡು ಕೊಡಬೇಕು. ಅಂದರೆ ಡೆಲ್ಲಿ ಬಿಟ್ಟರೆ ನೆಕ್ಸ್ಟ್ ಬೆಂಗಳೂರು ಅನ್ನೋದು ಮಾಡಿದವರು ಯಾರು? ಮೋದಿ. ಇವರಲ್ಲ, ಕಾಂಗ್ರೆಸ್ ಅವರಲ್ಲ. ಕ್ರೆಡಿಟ್ ಬಾರ್ ಜೋರಾಗಿ ನಡೀತಿದೆ ಮೆಟ್ರೋ ಅನುದಾನ ಸಂಬಂಧಪಟ್ಟ. ಕ್ರೆಡಿಟ್ ಪ್ರಶ್ನೆನೇ ಇಲ್ಲ ಅವರಿಗೆ, ಕಾಂಗ್ರೆಸ್ ಅವರಿಗೆ. ಇದು ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.